ಥಿಯೇಟರ್ಗಳಿಂದ ಜೇಮ್ಸ್ ತೆಗೆಸ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂರನ್ನ ಭೇಟಿಯಾಗಿ ಶಿವರಾಜ್ ಕುಮಾರ್ ಚರ್ಚೆಯನ್ನ ನಡೆಸಿದ್ದಾರೆ. ರೇಸ್ ವ್ಯೂ ನಿವಾಸದಲ್ಲಿ ಸಿಎಂರನ್ನ ಭೇಟಿಯಾಗಿದ್ದಾರೆ ಶಿವಣ್ಣ. ಪತ್ನಿ ಗೀತಾ, ಪ್ರೊಡ್ಯೂಸರ್ ಕಿಶೋರ್ ಪತ್ತಿಕೊಂಡ ಜೊತೆ ಡೈರೆಕ್ಟರ್ ಶ್ರೀಕಾಂತ್ ಹಾಗೆ ಶಿವರಾಜ್ ಕುಮಾರ್ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಥಿಯೇಟರ್ಗಳಿಂದ ಜೇಮ್ಸ್ ತೆಗೆಸ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂರನ್ನ ಭೇಟಿಯಾಗಿ ಶಿವರಾಜ್ ಕುಮಾರ್ ಚರ್ಚೆಯನ್ನ ನಡೆಸಿದ್ದಾರೆ. ರೇಸ್ ವ್ಯೂ ನಿವಾಸದಲ್ಲಿ ಸಿಎಂರನ್ನ ಭೇಟಿಯಾಗಿದ್ದಾರೆ ಶಿವಣ್ಣ. ಜೊತೆಗೆ ಪತ್ನಿ ಗೀತಾ, ಪ್ರೊಡ್ಯೂಸರ್ ಕಿಶೋರ್ ಪತ್ತಿಕೊಂಡ, ಡೈರೆಕ್ಟರ್ ಶ್ರೀಕಾಂತ್ ಜೊತೆಯಲ್ಲಿ ಶಿವರಾಜ್ ಕುಮಾರ್ ಭೇಟಿಯಾಗಿದ್ದಾರೆ. ಜೇಮ್ಸ್ ಸಿನಿಮಾ ಪ್ರದರ್ಶನ ಗೊಂದಲ ಸಂಬಂಧ ಮಾತುಕತೆ ನಡೀತಾ ಇದೆ. ಜೇಮ್ಸ್ ಸಿನಿಮಾ ತೆಗೆಸಿ ಕಾಶ್ಮೀರ್ ಫೈಲ್ಸ್ ಪ್ರದರ್ಶನ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪ. ಅಪ್ಪು ಫ್ಯಾನ್ಸ್, ಕನ್ನಡ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ರು. ಥಿಯೇಟರ್ಗಳಿಗೆ ಬಿಜೆಪಿ ಮುಖಂಡರ ಒತ್ತಡ ಆರೋಪ ಇತ್ತು. ಈ ಹಿನ್ನೆಲೆಯಲ್ಲಿ ಸಿಎಂ ಬೊಮ್ಮಾಯಿ ಜೊತೆ ಶಿವಣ್ಣ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಥಿಯೇಟರ್ ಸಮಸ್ಯೆ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದಾರೆ ಶಿವರಾಜ್ ಕುಮಾರ್. ಕೂಡಲೇ ಮಾಹಿತಿ ತರಿಸಿಕೊಳ್ತೇನೆ, ಯಾರ ಅಡ್ಡಿಗೂ ಅವಕಾಶ ಇಲ್ಲ. ಶಿವರಾಜ್ ಕುಮಾರ್ಗೆ ಭರವಸೆಯನ್ನ ನೀಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಸುಮಾರು 15 ನಿಮಿಷಗಳ ಕಾಲ ಸಿಎಂ ಜೊತೆ ಶಿವಣ್ಣ ಚರ್ಚೆಯನ್ನ ನಡೆಸಿದ್ದಾರೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ರೇಸ್ ವ್ಯೂ ನಿವಾಸಕ್ಕೆ ಶಿವಣ್ಣ ಭೇಟಿ ಕೊಟ್ಟಂತಹ ಸಂದರ್ಭದ ವಿಜುವಲ್ಸ್ ಅನ್ನ ನೀವೀಗ ಗಮನಿಸ್ತಾ ಇರುವಂತದ್ದು, ಮತ್ತೆ ಅವರೊಟ್ಟಿಗೆ ಮಾತುಕತೆಯನ್ನ ನಡೆಸ್ತಾ ಇರುವಂತಹ ವಿಜುವಲ್ ಅಂದ್ರೆ ಫೋಟೋಸ್ ಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಸಿಎಂ ಒಟ್ಟಿಗೆ ಶಿವಣ್ಣ ಹಾಗೆ ಅವರ ಪತ್ನಿ ಗೀತಾ, ಶಿವರಾಜ್ ಕುಮಾರ್ ಕೂಡ ಇದ್ದಾರೆ. ಜೊತೆಗೆ ನಿರ್ದೇಶಕರು, ನಿರ್ಮಾಪಕರು ಕೂಡ ಈ ಸಂದರ್ಭದಲ್ಲಿ ಜೊತೆಗಿದ್ರು. ಜೇಮ್ಸ್ ಸಿನಿಮಾ ಒಳ್ಳೆ ಉತ್ತಮ ಪ್ರದರ್ಶನ ಕಾಣ್ತಾ ಇದೆ. ಪ್ರತಿಯೊಂದು ಥಿಯೇಟರ್ಗಳಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾ ಅನ್ನುವಂತಹ ಕಾರಣಕ್ಕಾಗಿ ಅಭಿಮಾನಿಗಳು ಮತ್ತೆ ಮತ್ತೆ ಸಿನಿಮಾವನ್ನ ನೋಡ್ತಾ ಇದ್ದಾರೆ. ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡುವಂತಹ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರು ಮಾಡ್ತಾ ಇದ್ರು. ಹೀಗಾಗಿ ಫ್ಯಾಮಿಲಿ ಮೆಂಬರ್ಸ್ಗಳು ಕೂಡ ತುಂಬಾ ಇಷ್ಟಪಟ್ಟು ನೋಡುವಂತಹ ಸಿನಿಮಾ. ಪ್ರತಿ ಫ್ಯಾಮಿಲಿನೂ ಕೂಡ ಹೋಗಿ ನೋಡ್ಬೇಕು ಅನ್ನುವಂತಹ ಆಸೆಯನ್ನ ಇಟ್ಕೊಂಡಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಬರ್ತಲೇ ಇದ್ದಾರೆ ಥಿಯೇಟರ್ ಹತ್ತ. ಈ ಕಡೆ ಜೇಮ್ಸ್ ಒಳ್ಳೆ ಪ್ರದರ್ಶನ ಕಾಣ್ತಾ ಇದ್ರು ಕೂಡ ಜೇಮ್ಸ್ ಅನ್ನ ತೆಗೆದು ಅದರ ಬದಲಿಗೆ ಕಾಶ್ಮೀರಿ ಫೈಲ್ಸ್ ಸಿನಿಮಾವನ್ನ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಣ್ಣ ಸಿಎಂರೊಟ್ಟಿಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಜೊತೆಗೆ ಜೇಮ್ಸ್ ಸಿನಿಮಾ ನೋಡೋದಕ್ಕೆ ಶಿವರಾಜ್ ಕುಮಾರ್ ಸಿಎಂಗೆ ಆಹ್ವಾನವನ್ನ ಕೂಡ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಜೇಮ್ಸ್ಗೆ ಅಡ್ಡಿ ಆಗಬಾರ್ದು, ಜೇಮ್ಸ್ ಸಿನಿಮಾ ಒಳ್ಳೆ ಪ್ರದರ್ಶನ ಕಾಣ್ತಿರುವಂತಹ ಸಂದರ್ಭದಲ್ಲಿ ಎತ್ತಂಗಡಿ ಮಾಡಬಾರ್ದು ಅನ್ನುವಂತಹ ವಿಚಾರ. ಈ ಕುರಿತಂತೆ ಕನ್ನಡಿಗರು ಹಾಗೆ ಅಪ್ಪು ಅಭಿಮಾನಿಗಳು ಕೆಲ ದಿನಗಳಿಂದ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ತ್ರಿವೇಣಿ ಥಿಯೇಟರ್ ಮುಂಭಾಗದಲ್ಲಿ ಪ್ರತಿಭಟನೆಗೆ ಅಪ್ಪು ಅಭಿಮಾನಿಗಳು ಹಾಗೆ ಕನ್ನಡ ಪರ ಸಂಘಟನೆಗಳು ಕೂಡ ಮುಂದಾಗಿದೆ. ಸೊ ಒಳ್ಳೆ ಸಿನಿಮಾವನ್ನ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಮತ್ತೆ ಅಭಿಮಾನಿಗಳೇ ಹೇಳ್ತಾ ಇದ್ದಾರೆ, ನಮಗೆ ಜೇಮ್ಸ್ ಸಿನಿಮಾ ನೋಡೋದಕ್ಕೆ ಮತ್ತೆ ಅವಕಾಶ ಬೇಕು. ಯಾಕೆಂದ್ರೆ ಸಾಕಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ಪ್ರದರ್ಶನಗೊಳ್ತಾ ಇದ್ರು ಕೂಡ ಎಲ್ಲಾ ಕಡೆಯೂ ಹೌಸ್ಫುಲ್ ಬೋರ್ಡೇ ಕಂಡು ಬರ್ತಾ ಇದೆ. ಅಷ್ಟು ನೆಚ್ಕೊಂಡು ಸಿನಿಮಾವನ್ನ ನೋಡ್ತಾ ಇದ್ದಾರೆ ಅವರ ಅಭಿಮಾನಿಗಳು ಹಾಗೆ ಪ್ರೇಕ್ಷಕರು. ಬಟ್ ಇಂಥ ಸಂದರ್ಭದಲ್ಲಿ ಕೆಲವರು ಬೇಕು ಅಂತಲೇ ಕಾಶ್ಮೀರಿ ಫೈಲ್ಸ್ ಅನ್ನ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರೆಷರ್ ಅನ್ನ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಹೀಗಾಗಿಯೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಗಮನಕ್ಕೆ ಶಿವಣ್ಣ ಈ ವಿಚಾರವನ್ನ ತಂದಿದ್ದಾರೆ. ಸಿಎಂ ಇದೆಲ್ಲನ ಸಾಲ್ವ್ ಮಾಡ್ತೀನಿ ಅಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಏನಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ತರಿಸ್ಕೊಳ್ತೀನಿ ಅಂತ ಹೇಳಿ ಯಾರು ಅಡ್ಡಿ ಮಾಡಿದ್ರು ಅದಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಸಿಎಂ ಈ ಸಂದರ್ಭದಲ್ಲಿ ಹೇಳಿದ್ದಾರೆ.